ಭಾರತದ ಸುಪ್ರಸಿದ್ಧ ಗಾಯಕಿ, ಸುಮಾರು 17 ಭಾಷೆಗಳಲ್ಲಿ 84,000ಗಿಂತ ಹೆಚ್ಚು ಗೀತೆಗಳನ್ನು ಹಾಡಿರುವಂತಹ ಎಸ್ ಜಾನಕಿ ಅಮ್ಮ ಅವರು ಮೈಸೂರಿನಲ್ಲಿ ತಮ್ಮ ಕೊನೆಯುಸಿರಿನೆಳೆದಿದ್ದಾರೆ. 4 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂತಹ ಜಾನಕಿ ಅಮ್ಮ ಅವರು ಕಳೆದ 7 ವರ್ಷಗಳಿಂದ ಮೈಸೂರಿನ ಬೊಗಾದಿ ರೋಡಲ್ಲಿ ತಮ್ಮ ಜೀವನದ ಕಡೆಯ ಕ್ಷಣಗಳನ್ನು ಕಳೆದಿದ್ದಾರೆ. ಅವರು ತಮ್ಮ ಸಂಧ್ಯಾಕಾಲವನ್ನು ಕಳಲಿಕ್ಕೆ ಮೈಸೂರನ್ನು ಆಯ್ಕೆ ಮಾಡಿಕೊಂಡು ಇಲ್ಲೇ ಇದ್ದಿದ್ದು ನಮ್ಮೆಲ್ಲರಿಗೂ ಒಂದು ರೀತಿ ಹೆಮ್ಮೆ. ಆದರೆ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರಿಗೆ ಸದ್ಗತಿ ದೊರೆಯಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ, ಪ್ರಾರ್ಥಿಸ್ತೀನಿ. ತುಂಬು ಬದುಕನ್ನು ನಡೆಸಿದ್ದಾರೆ. ಆದರೆ ನಮ್ಮ ನಿರೀಕ್ಷೆಗೂ ಮೀರಿದಂತೆ ನಾವು ಎಷ್ಟೇ ವರ್ಷ ಬದುಕಿದ್ರೂ, ಇನ್ನು ಮುಂದಿನ ತಲೆಮಾರುಗಳು ಬಂದರೂ ಕೂಡ ಶಾಶ್ವತವಾಗಿ ನೆನಪು ಮಾಡಿಕೊಳ್ಳುವಂತಹ ಗೀತೆಗಳನ್ನು ಕೊಟ್ಟಿರುವಂಥ ಅವರು ತೀರ್ಕೊಂಡಿರೋದು ಸಹಜವಾಗಿ ನಮ್ಮ ಮನಸ್ಸಿಗೆ ನೋವುಂಟು ಮಾಡಿದೆ. ನಾನು ಸಮಸ್ತ ಮೈಸೂರಿಗರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಜಾನಕಿ ಅಮ್ಮ ಅವರು ಇವತ್ತು ದೈಹಿಕವಾಗಿ ನಮ್ಮಿಂದ ದೂರವಾಗಿದ್ದಾರೆ. ಆದರೆ ಅವರು ಹಾಡಿರುವಂತಹ ಸುಮಧುರ ಗೀತೆಗಳ ಮುಖಾಂತರವಾಗಿ ಇನ್ನೂ ಎಷ್ಟೋ ಶತಮಾನಗಳು ಬಂದರೂ ಕೂಡ ಚಿರಸ್ಥಾಯಿಯಾಗಿರ್ತಾರೆ ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.